ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತು ಒಂದು ಗ್ರ್ಯಾಂಡ್ ಕ್ರೋಶಾ ವರ್ಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಇಲ್ಲಿ ಆ್ಯಸ್ ಯೂಶುವಲ್ ದಾರ ರೆಡಿ ಮಾಡಿ ಇಟ್ಕೊಂಡು ಗಂಟಾಕಿ ತೊಗೊಂಡಿದ್ದೀನಿ. ಈಗ ನಾವು ಬಟ್ಟೆಗೆ 2 ಟೈಮ್ ಸಿಂಗಲ್ ಲಾಕ್ ಮಾಡಿಕೊಂಡು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಅದು ಎಲ್ಲಿಗೆ ಬರ್ತಲ್ಲ ನೋಡಿ ನಾವು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ 6 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 6 ಚೈನ್ ಹಾಕೊಂಡು ಅದು ಎಲ್ಲಿಗೆ ಬರ್ತಲ್ಲ ನೋಡಿ ನಾವು 2 ಪಾಯಿಂಟ್ ಹಿಂದೆ, ಅಂದರೆ ನಾವು 4 ಚೈನ್ ಇರುತ್ತಲ್ಲ ಆ ಪಾಯಿಂಟಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಅದೆಲ್ಲಿಗೆ ಬರ್ತದೆ ನೋಡಿ ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 6 ಚೈನ್ ಹಾಕೋತಾ ಇದ್ದೀನಿ. 6 ಚೈನ್ ಎಲ್ಲಿಗೆ ಬರ್ತಲ್ಲ ನೋಡಿ ನಾವು 2 ಪಾಯಿಂಟ್ ಹಿಂದಗಡೆ ಈ ರೀತಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ನೋಡಿ, ನಮಗೆ ಸ್ಟಾರ್ಟಿಂಗ್ ಬೇಸ್ ಲೈನ್ ಇದೇ ಬರುತ್ತೆ. ಸ್ಯಾರಿ ಪೂರ್ತಿ ನಾವು ಇದೇ ರೀತಿ ಹಾಕೋಬೇಕು. 4 ಚೈನ್ ಮತ್ತು 6 ಚೈನ್, 4 ಚೈನ್ 6 ಚೈನ್. ಈಗ ನೆಕ್ಸ್ಟ್ ನಾನು 4 ಚೈನ್ ಹಾಕೋತಾ ಇದ್ದೀನಿ. ಸಿಕ್ಸ್ ಚೈನ್ ಹಾಕೊಂಡು ನಾವು ಈ ರೀತಿ 2 ಪಾಯಿಂಟ್ ಹಿಂದಗಡೆ ಲಾಕ್ ಮಾಡ್ಕೋಬೇಕು. ನಾನೀಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನಮಗೆ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಎಂಡಿಂಗಲ್ಲೂ ಕೂಡ ನಾವು 4 ಚೈನ್ ಹಾಕೊಂಡು 2 ಟೈಮ್ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಟೂ ಟೈಮ್ ಸಿಂಗಲ್ ಲಾಕ್ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕೊಂಡು ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಮಗೆ ಬೇಸ್ ಲೈನು ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ ಇದೇ ರೀತಿ ಡಿಸೈನು ಬರುತ್ತೆ. 4 ಚೈನ್ ಮತ್ತು 6 ಚೈನ್, 4 ಚೈನ್ 6 ಚೈನ್, ಸ್ಯಾರಿ ಪೂರ್ತಿ ಇದೇ ರೀತಿ ನಮಗೆ ಕಂಟಿನ್ಯೂ ಆಗುತ್ತೆ. ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸೇಮ್ ಕಲರ್ ದಾರನ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ ನಾವು ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲೇ ಇನ್ನೊಂದ್ಸಲ ಲಾಕ್ ಮಾಡಿಕೊಂಡು ಈಗ ನೆಕ್ಸ್ಟು ನಾವು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಇನ್ನೊಂದ್ಸಲಿ ಕೂಡ ಮಾಡ್ತಾ ಇದ್ದೀನಿ. ನೀವು 2 ಚೈನ್ ಕೂಡ ಹಾಕೋಬಹುದು. ಈ ರೀತಿಯಾಗಿ ನಾವು 3 ಸಿಂಗಲ್ ಲಾಕ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ನಾನು 3 ಸಿಂಗಲ್ ಲಾಕ್ ಮಾಡಿಕೊಂಡು ಅಲ್ಲಿಂದನೇ ಮಿಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ನೋಡಿ, ನಮಗೆ ಒಂದು ಕಂಬ ಆಯಿತು. ನಿಡಲ್ ಮೇಲೆ ದಾರ ತಗೊಂಡು 6 ಚೈನ್ ಗ್ಯಾಪಲ್ಲಿ ತೊಗೊಂಡೋಗಿ ನಿಡಲ್ ಮೇಲೆ ನಮಗೆ 3 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ ಒಂದು, ಈ 2ರಲ್ಲಿ ಒಂದು. ಈಗ ನೆಕ್ಸ್ಟ್ ಅದೇ ರೀತಿ ನಾನು ನೆಕ್ಸ್ಟ್ ಕಂಬ ಕೂಡ ಹಾಕೋತಾ ಇದ್ದೀನಿ. ನಮಗೆ ಒಟ್ಟು ಇಲ್ಲಿ ನಮಗೆ 6 ಚೈನಲ್ಲಿ 12 ಕಂಬಗಳು ಬರುತ್ತೆ. ನಾವು ಈ ಕಂಬಗಳನ್ನ ಹಾಕೋಬೇಕಾದ್ರೆ ಪಕ್ಕನೇ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಒಂದ್ರ ಮೇಲೆ ಒಂದು ಹಾಕೋಬಾರ್ದು. ನಮಗೆ ಅವಾಗ ಆರ್ಚ್ ಡಿಸೈನು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ನಾವು ಪಕ್ಕನೇ ಆರ್ಚ್ನ ಹಾಕೋಬೇಕಾಗತ್ತೆ. ಮತ್ತು ಈ ಆರ್ಚ್ನ ಹಾಕೋಬೇಕಾದ್ರೆ ತುಂಬ ಉದ್ದ ಹಾಕೋಬೇಡಿ, ಸ್ವಲ್ಪ ಶಾರ್ಟಾಗೆ ಹಾಕ್ಕೊಳ್ಳಿ. ಅವಾಗ ನಮಗೆ ನೆಕ್ಸ್ಟ್ ಆರ್ಚ್ ಹಾಕ್ತೀವಲ್ಲ ಅವಾಗ ಡಿಸೈನ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಈಗ ನಾನು ಒಟ್ಟು 12 ಕಂಬಗಳನ್ನ ಹಾಕ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. 4 ಚೈನ್ ಗ್ಯಾಪಲ್ಲಿ ಒಟ್ಟು 2 ಟೈಮ್ ನಾವು ಸಿಂಗಲ್ ಲಾಕ್ ಮಾಡ್ಕೋಬೇಕು. 1 ಟೈಮ್
ಇದು ಸೆಕೆಂಡ್ ಟೈಮು ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 2 ಟೈಮ್ ಸಿಂಗಲ್ ಲಾಕ್ ಆದಮೇಲೆ ಅಲ್ಲಿಂದನೇ ನಾವು ಮಿಡಲ್ ಮೇಲೆ ದಾರ ತಗೊಂಡು 6 ಚೈನ್ ಗ್ಯಾಪಲ್ಲಿ ನಾವು ಒಂದು ಕಂಬನ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಅದೇ ರೀತಿ ಮಿಡಲ್ ಮೇಲೆ ದಾರ ತಗೊಂಡು 6 ಚೈನಲ್ಲಿ ನೀಡಲ್ನ ಪಾಸ್ ಮಾಡಿ ನಮಗೆ ನೀಡಲ್ ಮೇಲೆ 3 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು, ಇದೇ ರೀತಿ ನಾವು ಒಟ್ಟು 12 ಡಬಲ್ ಕ್ರೋಶೆಟ್ನ ಹಾಕ್ಕೋಬೇಕಾಗತ್ತೆ. ನೋಡಿ ನಮಗೆ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆದಮೇಲೆ ಇದೇ ರೀತಿ ನಾವು 4 ಚೈನ್ ಗ್ಯಾಪಲ್ಲಿ 2 ಟೈಮ್ ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೋಡಿ 2 ಟೈಮ್ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಸೇಮ್ ಡಿಸೈನ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ನಮಗೆ ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. 6 ಚೈನ್ ಗ್ಯಾಪಲ್ಲಿ ನಮಗೆ 12 ಕಂಬಗಳು ಬರುತ್ತೆ. 4 ಚೈನಲ್ಲಿ 2 ಸಿಂಗಲ್ ಲಾಕ್, 6 ಚೈನಲ್ಲಿ 12 ಕಂಬ, 4 ಚೈನಲ್ಲಿ 2 ಸಿಂಗಲ್ ಲಾಕ್. ಇದೇ ರೀತಿ ನಮಗೆ ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಆಗುತ್ತೆ. ಈಗ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ನಾವು ಏನು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಮತ್ತೆ ಇವಾಗ ಸಿಂಗಲ್ ಲಾಕ್ ಮಾಡ್ಕೊಂಡು ಅದರ ಪಕ್ಕ ಇನ್ನೊಂದು ಟೈಮ್ ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಟೂ ಟೈಮ್ ಮಾಡ್ಕೋಬೋದು, ಇಲ್ಲಾಂದರೆ 3 ಟೈಮ್ ಕೂಡ ಮಾಡ್ಕೋಬೋದು. ಈಗ ನೆಕ್ಸ್ಟ್ ನಮಗೆ ಕಂಬಗಳನ್ನ ಹಾಕೊಂಡಿರ್ತೀವಲ್ಲ, ಫಸ್ಟ್ ಡಬಲ್ ಕ್ರೋಶೆಟ್ ಕಂಬದ ಮೇಲೆ ಈ ರೀತಿ ನಾವು ಒಂದು ಸ್ಮಾಲ್ ಬೀಡ್ಸ್ನ ತಗೋಬೇಕಾಗತ್ತೆ. ಬೀಡ್ನ ಆ್ಯಡ್ ಮಾಡಿಕೊಂಡು ನಾವು ಬೀಡ್ ಲಾಕ್ ಮಾಡ್ಕೋಬಾರ್ದು, ಡೈರೆಕ್ಟ್ ಆ ಡಬಲ್ ಕ್ರೋಶೆಟ್ ಗ್ಯಾಪ್ ಇರುತ್ತಲ್ಲ ನಮಗೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡಿಕೊಂಡು ನೋಡಿ ಅದರ ಪಕ್ಕದಲ್ಲೇ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಾವು ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ಸ್ಟು ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ನಮಗೆ ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಟ್ಟು ನಮಗೆ ಇಲ್ಲಿ 5 ಬೀಡ್ಸ್ ಬರುತ್ತೆ. ಈಗ ನಾವು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ನಾನು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಮಗೆ ಪಕ್ಕದಲ್ಲೇ ಕಂಬಗಳು ಕಾಣಿಸ್ತಲ್ಲ ಫ್ರೆಂಡ್ಸ್, ಅದೇ ಹೋಲಲ್ಲಿ ನಾವು ಈ ರೀತಿ ಬೀಡ್ಸ್ನ ಹಾಕ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಒಟ್ಟು ನಮಗೆ ಲೆಫ್ಟ್ ಸೈಡಲ್ಲಿ 5 ಬೀಡ್ಸ್ನ ಹಾಕ್ಕೊಂಡು ಇವಾಗ ನಾನು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನಾವು ಪಕ್ಕದಲ್ಲಿ ಒಂದು ಹೋಲ್ ಗ್ಯಾಪ್ ಕಾಣಿಸ್ತಿಲ್ಲ, ಆ ಹೋಲಲ್ಲಿ ಲಾಕ್ ಮಾಡ್ಕೋಬಾರ್ದು, ಅದು ಒಂದು ಬಿಟ್ಟು ಅದರ ಪಕ್ಕದಲ್ಲೇ ನಾವು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಾವು ಬೀಡನ್ನ ಆ್ಯಡ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಪಕ್ಕದಲ್ಲೇ ನಾವು ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ನಮಗೆ ಇನ್ನೊಂದು ಸಿಂಗಲ್ ಲಾಕ್ ಮಾಡಬೇಕು. ಒಟ್ಟು ನಮಗೆ ಇಲ್ಲಿ ಒಂದು ಆರ್ಚಲ್ಲಿ 10 ಬೀಡ್ಸ್ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಯಾವ ಥರನಾದರೂ ಕುಚ್ಚು ವೀಡಿಯೋಸ್ ಬೇಕು ಅಂತ ಅಂದರೆ ನಿಮಗೆ ಯಾವ ರೀತಿ ಕುಚ್ಚು ಡಿಸೈನ್ಸ್ದು ವೀಡಿಯೋ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ರೀತಿ ಕುಚ್ಚು ಡಿಸೈನ್ಸ್ನ ಹಾಕಿ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ನೋಡಿ ನಾವು ಅದೇ ರೀತಿ ಇವಾಗ ಎಂಡಿಂಗಲ್ಲೂ ಕೂಡ ಬೀಡ್ ಲಾಕ್ ಇದೇ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೋಬಾರ್ದು, ಈ ರೀತಿ ನಾವು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ನಮಗೆ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಡಿಸೈನು ಈ ರೀತಿ ಕಾಣುತ್ತೆ. ನಾವು 2 ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಈಗ ನೆಕ್ಸ್ಟು ನಾವಿಲ್ಲಿ 2 ಸಿಂಗಲ್ ಲಾಕ್ ಮಾಡಿರ್ತೀವಲ್ಲ ಅದರ ಮಿಡಲಲ್ಲಿ ನಾವು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಪಕ್ಕದ ಗ್ಯಾಪಿಂದ ನಮಗೆ ಡಿಸೈನು ಸ್ಟಾರ್ಟ್ ಆಗುತ್ತೆ. ಈಗ ನಾನು ದಾರನ ಮೇಲ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಅದರ ಪಕ್ಕದಲ್ಲೇ ನಮಗೆ
ಡಿಸೈನ್ನ ಸ್ಟಾರ್ಟ್ ಮಾಡಿಕೊಂಡು ಆ ಹೋಲಲ್ಲಿ ನಾವು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಅದೇ ರೀತಿ ನಾವು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೋಡಿ ಈಗ ನಾನು ನೆಕ್ಸ್ಟ್ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೇಮ್ ಫ್ರೆಂಡ್ಸ್, ಇದೇ ರೀತಿ ನಮಗೆ ಥರ್ಡ್ ಸ್ಟೆಪ್ಪು ಸ್ಯಾರಿ ಪೂರ್ತಿ ನಮಗೆ ಒಟ್ಟು ಒಂದು ಆರ್ಚಲ್ಲಿ 10 ಬೀಡ್ಸ್ ಬರುತ್ತೆ. ಮಿಡಲಲ್ಲಿ ನಮಗೆ ಕುಚ್ಚು ಬರುತ್ತೆ. ನೋಡಿ ಈಗ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು ಅದರ ಪಕ್ಕದಲ್ಲಿ ನಮಗೆ ಏನು ಗ್ಯಾಪ್ ಇರುತ್ತಲ್ಲ ಅದು ಒಂದು ಗ್ಯಾಪ್ನ ನಾವು ಬಿಟ್ಟು ಅದರ ಪಕ್ಕದ ಗ್ಯಾಪಲ್ಲಿ ನಾವು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿಂದನೇ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಅದರ ಪಕ್ಕದಲ್ಲಿ ನಾವು ಈ ರೀತಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೋಡಿ ನಾವಿಲ್ಲಿ ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀವಿ. ಫ್ರೆಂಡ್ಸ್, ನಾವಿಲ್ಲಿ ಬೀಡ್ಸ್ನ ಆ್ಯಡ್ ಮಾಡಿ ಡಿಸೈನ್ ಮಾಡೋದ್ರಿಂದ ನಮಗೆ ಈ ಡಿಸೈನ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೀವು ಇಲ್ಲಿ 5 ಬೀಡ್ಸ್ ಬದಲು ಒಂದು ಸೈಡಲ್ಲಿ 4 ಮತ್ತು ಒಂದು ಸೈಡಲ್ಲಿ 4 ಅಂದರೆ ಒಂದು ಆರ್ಚಲ್ಲಿ ನಾವು 4 ಬೀಡ್ಸ್ ಕೂಡ ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಿ ಡಿಸೈನ್ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 5 ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದು ಸ್ವಲ್ಪ ನನಗೆ ಅದು ಆರ್ಚಲ್ಲಿ ಕಂಜೆಸ್ಟೆಡ್ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನೀವು ಆ 4 ಬೀಡ್ಸ್ ಹಾಕೊಂಡ್ರೆ ನಮಗೆ ಡಿಸೈನು ಚೆನ್ನಾಗಿ ಬರುತ್ತೆ. ಇದು ಕೂಡ ಇಲ್ಲಿ ಮಿಡಲಲ್ಲಿ ನೋಡಿ ಸ್ವಲ್ಪ ಹತ್ತತ್ರ ಅನ್ನಿಸ್ತಾ ಇತ್ತು. ನೀವು ಹಾಕ್ಕೋಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಕೊಳ್ಳಿ. ನೋಡಿ ನಾನು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ನಾನು ಕುಚ್ಚು ಲೆಂತಾಗಿ ಕಟ್ಟಿದ್ದೀನಿ. ಇದ್ರ ಪ್ರೈಸ್ ಬಂದು ಅರೌಂಡು 450 ನಾವು 550ವರೆಗೂ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.